ನ್ಯೂಸ್ ಕರ್ನಾಟಕ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆಂಕರ್ ಸರಿತಾ. ಬ್ರೇಕಿಂಗ್ ನ್ಯೂಸ್. ಕಳಕೋಡು ಕುಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ತಾರಕಕ್ಕೇರಿದೆ. ಹೊಸ ಟವರ್ ನಿರ್ಮಾಣವಾದರೂ ಜನರ ಪರದಾಟಕ್ಕೆ ಅಂತ್ಯವಿಲ್ಲ. ತುರ್ತು ಸಂದರ್ಭದಲ್ಲಂತೂ ಕೈಕೊಡುತ್ತಿರುವ ಮೊಬೈಲ್ ನೆಟ್ವರ್ಕ್ ಕಳಸ ಕಳಕೋಡು ಎಸ್ಕೆ ಹೆಗಲ್ ಕುದುರೆಮುಖ ಭಾಗಗಳ ಗ್ರಾಮಸ್ಥರ ಆಕ್ರೋಶ. ವಿದ್ಯುತ್ ಇಲ್ಲ, ಸೋಲಾರ್ ನಲ್ಲೇ ಟವರ್ ಚಾಲ್ತಿಯಲ್ಲಿರುತ್ತದೆ. ಆದರೂ ನೆಟ್ವರ್ಕ್ ಸಮಸ್ಯೆ ಬಂದಾಗ ಆಫ್ ಆಗೋದು ಆನ್ ಆಗೋದು ಆಗುತ್ತಲೇ ಇರುತ್ತದೆ. ಕೋಟ್ಯಾಂತರ ವೆಚ್ಚ ಟವರ್ ನಿರ್ಮಾಣವಾದರೂ ಸಿಗ್ನಲ್ ಇಲ್ಲ. ಕಳಸಾದ ಕಳಕೋಡು ಜನರ ಗೋಳು. ಹೊಸ ಟವರ್ ನಿರ್ಮಾಣಗೊಂಡಿದ್ದರೂ ಕರೆ ಮಾಡಲು ಪರದಾಟ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಅಸಮಾಧಾನ. ಇದು ಎಲ್ಲಿ ಅಂತೀರಾ? ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸ್ಥೆ ಗ್ರಾಮದ ವ್ಯಾಪ್ತಿಗೆ ಬರುವ ಕಳಸ ಕಳಕೋಡು ಎಸ್ಕೆ ಮೆಹಗಲ್ ಕುದುರೆಮುಖ ಹಿರೇಬೈಲ್ ಸುಂಕಸಾಲೆ ಸೇರಿದಂತೆ ಸುತ್ತಮುತ್ತಲಿನ ಕುಗ್ರಾಮಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ತುರ್ತು ಸಂದರ್ಭದಲ್ಲಿ ಕರೆ ಮಾಡಲು ಸಾಧ್ಯವಾಗದೆ ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಇತ್ತೀಚೆಗೆ ಹೊಸ ಮೊಬೈಲ್ ಟವರ್ ನಿರ್ಮಾಣಗೊಂಡಿದ್ದರೂ ಅದು ಇನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನೆಟ್ವರ್ಕ್ ಇಲ್ಲದ ಕಾರಣ ತುರ್ತು ವೈದ್ಯಕೀಯ ಸೇವೆ, ವಿದ್ಯಾರ್ಥಿಗಳ ಆನ್ಲೈನ್ ಶಿಕ್ಷಣ, ಬ್ಯಾಂಕಿಂಗ್ ವ್ಯವಹಾರ ಹಾಗೂ ದೈನಂದಿನ ಸಂಪರ್ಕ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಟೆಲಿಕಾಂ ಸಂಸ್ಥೆಗಳ ಗಮನಕ್ಕೆ ಈ ಸಮಸ್ಯೆಯನ್ನು ತಂದಿದ್ದರೂ ಇದುವರೆಗೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಹೊಸದಾಗಿ ನಿರ್ಮಿಸಿರುವ ಟವರ್ ಅನ್ನು ಸಂಪೂರ್ಣ ಕಾರ್ಯಾರಂಭಗೊಳಿಸಿ ಕಳಕೋಡು ಸೇರಿದಂತೆ ಸುತ್ತಮುತ್ತಲಿನ ಕುಗ್ರಾಮಗಳಿಗೆ ಗುಣಮಟ್ಟದ ಮೊಬೈಲ್ ನೆಟ್ವರ್ಕ್ ಒದಗಿಸಬೇಕು ಎಂದು ಗ್ರಾಮಸ್ಥರು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.